ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಪೆನ್ ಡ್ರೈವ್ ಕೋಲಾಹಲದ ಹಿನ್ನೆಲೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಯಾವಾಗ ವಾಪಸ್ ಬರ್ತಾರೆ? ಮೇ 3ನೇ ತಾರೀಕು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಫ್ರಾಂಕ್ಫರ್ಟ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಮಧ್ಯಾಹ್ನ 1:15 ಹೊರಡಲಿರುವಂಥ ಲುಫ್ತಾನ್ಸಾ ವಿಮಾನದಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಖಚಿತ ಇಲ್ಲ, ಬರ್ತಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ KIAಗೆ ಆ ಒಂದು ವಿಮಾನ ಬರುತ್ತೆ. ಅವರು ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆನೇ ಈ ಡೇಟ್ಗೆ ಅಂದರೆ ಮೇ 3ನೇ ತಾರೀಕಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು. ಸೊ ಹಾಗಾದರೆ ಮೇ 3ನೇ ತಾರೀಕು ಬರ್ತಾರಾ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ? ಅಲ್ಲಿ ಇಮಿಗ್ರೇಷನ್ ಕ್ಲಿಯರೆನ್ಸ್ಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡೋದು ಕಡ್ಡಾಯ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮೇ 3ನೇ ತಾರೀಕಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಆದರೆ 3ನೇ ತಾರೀಕು ವಾಪಸ್ ಬರ್ತಾರಾ ಅಥವಾ ಅಲ್ಲೇ ಉಳಿದುಕೊಳ್ತಾರಾ ಅನ್ನೋದು ಇನ್ನೂ ಕೂಡ ಅನುಮಾನವೇ ಆಗಿದೆ. 3ನೇ ತಾರೀಕು ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತಂಡ ಆ ವಿಚಾರದ ಮೇಲೆ ಕಣ್ಣಿಟ್ಟಿದೆ. ಬರ್ತಾರಾ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದೆ. ಮೇ 3ನೇ ತಾರೀಕು ಮಧ್ಯಾಹ್ನ 1:15 ಲುಫ್ತಾನ್ಸಾ ಏರ್ಲೈನ್ಸಲ್ಲಿ ಬರ್ತಾರೆ ಬೆಂಗಳೂರಿಗೆ ಅಂತ ಹೇಳಲಾಗಿದೆ. ಅಲ್ಲಿಂದ ಫ್ರಾಂಕ್ಫರ್ಟಿಂದ ಮಧ್ಯಾಹ್ನ 1:15 ಹೊರಡತ್ತೆ. ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಟಿಕೆಟ್ ಅಂತೂ ಬುಕ್ ಆಗಿದೆ. ಇಲ್ಲಿಂದ ಹೊರಡುವಾಗ ಇಮಿಗ್ರೇಷನ್ ಕ್ಲಿಯರೆನ್ಸ್ ಆಗಬೇಕು ಅಂತಂದರೆ ರಿಟರ್ನ್ ಟಿಕೆಟ್ ಬುಕ್ ಆಗಿರಬೇಕು. ಸೊ ಆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಪ್ರಜ್ವಲ್ ರೇವಣ್ಣ ಅವರದ್ದು. ಪ್ರಜ್ವಲ್ ದೇಶ ಬಿಟ್ಟು ಹೋಗೋದಕ್ಕೆ ಬಿಜೆಪಿಯವರೇ ಕಾರಣ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ದು. ಬಿಜೆಪಿ ಇದಕ್ಕೆ ತಿರುಗೇಟ್ ಕೊಡುವಂತಹ ಕೆಲಸವನ್ನ, ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಹೇಗೆ ಬಿಟ್ರಿ ನೀವು? ನಿಮ್ಮವರೇ ಅಲ್ವಾ ಪೊಲೀಸು, ನಿಮ್ಮವರೇ ಅಲ್ವಾ ಗನ್ಮ್ಯಾನ್ಗಳು? ಹಾಸನದಿಂದ ಏರ್ಪೋರ್ಟ್ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳುವಾಗ ನಿಮ್ಮ ಇಲಾಖೆ, ನಿಮ್ಮ ಗನ್ಮ್ಯಾನ್ಗಳು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವೇಗೌಡರು ಪ್ಲಾನ್ ಮಾಡಿ ಪ್ರಜ್ವಲ್ ಅವರನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಹೇಳೋದು, ಬಿಜೆಪಿಯವರೇ ಎಲ್ಲವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳೋದು, ಈ ರೀತಿ ಸಿದ್ದರಾಮಯ್ಯ ಅವರು ಬಿಜೆಪಿಯ ವಿರುದ್ಧ, ದೇವೇಗೌಡರ ವಿರುದ್ಧ ಹರಿಹಾಯ್ದಿದ್ದಾರೆ. ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ಕೇಂದ್ರ ಸರ್ಕಾರ ವೀಸಾ ಕೊಡೋರು ಯಾರು? ಇವ್ರು ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಸುಖವಾಗಿ ಮಾಡ್ತೀವಿ. ನಂಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಟ್ ಮಾಡ್ಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗಾಗ್ಬೋದು ಅಂತ ಊಹೆ ಮಾಡಕ್ಕಾಗಲ್ಲ. ಸೊ ತನಿಖೆ ಮಾಡ್ಲಿ. ನಾವು SIT ಮಾಡಿದ್ದೀವಿ. ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಸಿದ್ದರಾಮಯ್ಯ ಅವರ ಆರೋಪ, ಅದಕ್ಕೆ ಪ್ರತ್ಯಾರೋಪ ಆರ್ ಅಶೋಕ್ ಅವರದ್ದು. ಅಂದ್ರೆ ತನಿಖೆಯ ವಿಚಾರದಲ್ಲಿ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು, ಎಲ್ಲರೂ ನಿಮ್ಮವರೇ ಅಲ್ವಾ ಅಂತ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ರೆ, ಪ್ಲಾನ್ ಮಾಡಿ ವೀಸಾ ಕೊಟ್ಟು ಪಾಸ್ಪೋರ್ಟ್ ಕೊಡಿಸೋರು ನೀವೇ ಅಲ್ವಾ ಅಂತ ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ. ಈ ಮಧ್ಯೆ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಓವರ್ ಆಲ್ ಏನೆಲ್ಲ ಅಪ್ಡೇಟ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಈ ಒಂದು ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರಾಜಕೀಯ ಕೆಸರೆರಚಾಟಗಳು ನಡೀತಾ ಇರೋದು ಒಂದು ಕಡೆ ಬೆಳವಣಿಗೆ ಆದರೆ, ತನಿಖೆ ಕೂಡ ಏನು ಈಗಾಗಲೇ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿದ್ದಾರೆ
ಪ್ರಜ್ವಲ್ ರೇವಣ್ಣ ಅಲ್ಲಿಂದ ರಿಟರ್ನ್ ಆಗ್ತಾರೆ 3ನೇ ತಾರೀಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಟೂರಿಸ್ಟ್ ವೀಸಾದಲ್ಲಿ ಹೋಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಇಮಿಗ್ರೇಷನ್ ಟಿಕೆಟ್ ಕ್ಲಿಯರೆನ್ಸ್ ಆಗಿತ್ತು, ರಿಟರ್ನ್ ಟಿಕೆಟ್ ಕ್ಲಿಯರೆನ್ಸ್ ಆಗಿದೆ. ಹೀಗಾಗಿ 3ನೇ ತಾರೀಕು ಬೆಳಗಿನ ಜಾವ ಅವರಿಗೆ ಇಲ್ಲಿಗೆ ಬರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ರಾಜಕೀಯ ಕೆಸರಾಚಾಟ ಏನು ಸಿದ್ದರಾಮಯ್ಯ ಅವರು ಒಂದು ಆರೋಪವನ್ನು ಮಾಡ್ತಾರೆ, HD ದೇವೇಗೌಡ ಅವರೇ ಪ್ಲಾನ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳಿಸಿದ್ದಾರೆ, ಕಾನೂನು ಸಂಕಷ್ಟ ಎದುರಾಗಬಹುದು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಇವ್ರದೇ ಗೌರ್ಮೆಂಟ್ ಅಶೋಕ್ ಹೇಳಿರೋದ್ರಲ್ಲಿ ಸಾಕಷ್ಟು ಸತ್ಯಾಂಶ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸಾಕಷ್ಟು ಏನು ಈ ಒಂದು ಪ್ರಕರಣ ದಾಖಲಾಗಿ SIT ರಚನೆಗೂ ಮುನ್ನವೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರವಾಗಿ ಈ ಥರ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಆರೋಪಿಗಳ ಚಲನವಲನ ಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿತ್ತು. ಖುದ್ದು ಸಿದ್ದರಾಮಯ್ಯ ಅವರ ಬಳಿಯೇ ಗುಪ್ತಚರ ಇಲಾಖೆ ಇರುವಂಥದ್ದು. ಹೀಗಾಗಿ ಯಾಕೆ ಅವರು ಗಮನ ಇಟ್ಟಿರಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಏನು ಈ ರೀತಿಯಾಗಿ ಚಲನವಲನ ಇದ್ರು ಯಾಕೆ ಅವರನ್ನು ತಡಿಲಿಲ್ಲ? ಯಾಕಂದರೆ ಅವರು ವೀಸಾ ಪಡೆದುಕೊಂಡು ಜರ್ಮನಿ ವಿದೇಶಕ್ಕೆ ಹೋಗಿರ್ತಾರೆ ಅಂತಂದರೆ ಈ ಒಂದು ಪ್ರೋಸೆಸ್ ಆಗಬೇಕಾದ್ರೆ ಸರ್ಕಾರ ಏನು ಮಾಡ್ತು ಅಂತೇಳಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇತ್ತ ಕಡೆ SIT ತೀವ್ರವಾಗಿ ಒಂದು ತನಿಖೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. FSLಗೆ ಈಗಾಗಲೇ ಪೆನ್ ಡ್ರೈವ್ಗಳ ಮಾಹಿತಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ವಿಡಿಯೋಗಳು ಎಷ್ಟಿದ್ದಾವೆ ಅಷ್ಟನ್ನು ಯಾರೆಲ್ಲ ಇದ್ದಾರೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡಿ ಅದರಲ್ಲಿರೋರನ್ನ ಗುರುತು ಹಚ್ಚಿ ಅವರಿಂದ ದೂರ ಏನಾದರೂ ನೀಡಲಿಕ್ಕೆ ರೆಡಿ ಇದ್ದಾರಾ ಸಂತ್ರಸ್ತರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ತನಿಖೆ ಬೆಳವಣಿಗೆ ಜೋರಾಗಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜಕೀಯ ಕೆಸರಾಟ ಎರಚಾಟವೂ ಸಹ ಜೋರಾಗಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.